ಹಾಯ್ ವೆಲ್ಕಮ್ ಬ್ಯಾಕ್ ಟು ಹೇಮಾ ಶೇಖರ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ಗುರುವಾರದ ವ್ಲಾಗ್. ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿಕೊಂಡಿದ್ದೆ. ನಾನು ಮತ್ತು ನನ್ನ ಮಗ ಇಬ್ಬರೇ ತಿಂಡಿಗೆ ಆಗಿರೋದ್ರಿಂದ ಸಿಂಪಲ್ಲಾಗಿ ಚಿತ್ರಾನ್ನ ಮಾಡಿಕೊಂಡೆ. ಹಸ್ಬೆಂಡ್ ಕೆಲಸ ಇದೆ ಅಂತ ಹೇಳಿ, ಪರ್ಸ್ನಲ್ ಕೆಲಸ ಇದೆ ಅಂತೇಳಿ ಸ್ವಲ್ಪ ಔಟ್ಸೈಡ್ ಹೋಗಿದ್ದಾರೆ. ಹಾಗೆ ಅವ್ರು ಬರೋದು ಸ್ವಲ್ಪ ಲೇಟ್ ಆಗ್ತದೆ, ಮಧ್ಯಾಹ್ನ ಆಗ್ತದೆ. ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಇವತ್ತು ಹೊರಡಬೇಕಂತ ಇದ್ದೇವೆ. ಇವತ್ತು ಈ ಮಧ್ಯಾಹ್ನ ನಂತರ ಹೊರಟು ಅಂದರೆ ಶೃಂಗೇರಿಗೆ ಹೋಗಲಿಕ್ಕಿದೆ ನಮಗೆ. ಶೃಂಗೇರಿಗೆ ಯಾಕೆ ಹೋಗ್ತಾ ಇದ್ದೇವೆ, ಏನು ವಿಷಯ ಅಂತ ಹೇಳ್ತೇನೆ. ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಇನ್ನು ಅವ್ರು ಬಂದ ನಂತರ ಹೊರಡಬೇಕಂತ ಇತ್ತು. ಊಟ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು. ಈಚೆಯಿಂದ ಹಸ್ಬೆಂಡ್ ಕೂಡ ಬರಬೇಕು, ಹಾಗೆ ಅಮ್ಮ ಮತ್ತು ಅಣ್ಣನವರು ಕೂಡ ಬರಬೇಕು. ಅವರು ಬಂದ ನಂತರ ನಾವು ಇಲ್ಲಿಂದ ಹೊರಡುವುದಂತ. ಇನ್ನು ಮಧ್ಯಾಹ್ನಕ್ಕೆ ಟೊಮ್ಯಾಟೊ ಸಾಂಬಾರು ಮಾಡಿದ್ದೆ, ಹಾಗೆ ಮೊಸರು ಕೂಡ ಇತ್ತು. ಇದರಲ್ಲಿ ಊಟ ಮಾಡಿಕೊಳ್ಳುವ ಅಂತ. ಇನ್ನು ಎಲ್ಲರೂ ಬಂದರು. ನಾವಿವಾಗ ಹೊರಟಿದ್ದೇವೆ, ಅಂದರೆ ಹೊರಡುವಾಗ ಸಂಜೆ ಆಯಿತು. ಇವಾಗ ನಮ್ಮ ಮನೆಯಿಂದ ಹೊರಟಿದ್ದೇವೆ. ಇನ್ನು ಇವಾಗ ಅಕ್ಕನ ಮಗಳು ಬರಲಿಕ್ಕೆ ಉಂಟು, ಹಾಗೆ ಅವಳನ್ನು ಕರೆದುಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇವೆ. ಇನ್ನು ಇವಾಗ ನಾವು ಅಕ್ಕನ ಮನೆಗೆ ತಲುಪಿದ್ದೇವೆ. ಅಲ್ಲಿಂದ ಅಕ್ಕನ ಮಗಳನ್ನು ಕರೆದುಕೊಂಡು ನೋಡಿ ಅಕ್ಕನಿಗೆ ಮತ್ತು ಅವನ ಮಗನಿಗೆ ಬಾಯ್ ಮಾಡಿ ಅಕ್ಕನ ಮಗಳು ಮಾತ್ರ ಬಂದದ್ದು. ಹೊರಟು ಮತ್ತು ದಾರಿ ಮಧ್ಯದಲ್ಲಿ ಹೋಗ್ತಾ ನಾವು ಊಟ ಮಾಡಿಕೊಂಡು ಹೋಗುವ ಅಂಥೇಳಿ ಹೋಟೆಲಿಗೆ ಬಂದಿದ್ದೇವೆ. ಇಲ್ಲಿ ರಾತ್ರಿ ಊಟ ಏನು ಸಿಗಲಿಲ್ಲ ನಮಗೆ. ರೊಟ್ಟಿಯಂತೆ, ಆಮೇಲೆ ಫ್ರೈಡ್ ರೈಸ್ ಈ ಥರದ್ದಿತ್ತು ಅಷ್ಟೇ. ಹಾಗೆ ನಾನು ಅಕ್ಕನ ಮಗಳು ಫ್ರೈಡ್ ರೈಸ್ ತೊಗೊಂಡು ತಿಂದ್ವಿ. ಹಾಗೆ ಅಣ್ಣನವರು ರೊಟ್ಟಿ ಕೂಡ ಹಾಗೆ ತೊಗೊಂಡು ತಿಂದರು. ಊಟ ಏನು ಅಷ್ಟು ಇಷ್ಟ ಆಗಲಿಲ್ಲ ನಮಗೆ ರಾತ್ರಿ ಹೊತ್ತಂದರೆ ಊಟ ಮಾಡಿದ್ರೇ, ಅನ್ನ ತಿಂದ್ರೇ ಸಮಾಧಾನ ಆಗೋದು. ಅನ್ನ ಸಿಗಲಿಲ್ಲ, ಹಾಗೆ ಸಿಕ್ಕಿದ್ದನ್ನು ಅಡ್ಜಸ್ಟ್ ಮಾಡ್ಕೊಂಡು ತಿಂದು ಮತ್ತು ಅಲ್ಲಿಂದ ಹೊರಟ್ವಿ. ನೋಡಿ ದಾರಿ ಮಧ್ಯದಲ್ಲಿ ತುಂಬ ಕತ್ತಲು, ಗಾಡಿಗಳೆಲ್ಲ ತುಂಬ ಕಡಿಮೆ ಇತ್ತು, ತುಂಬ ಕತ್ತಲು ಕೂಡ. ನನಗಂತೂ ತುಂಬ ಹೆದರಿಕೆ ಆಗ್ತಿತ್ತು. ಕಾರೊಳಗೆ ಕೂತ ಕಾರಣ ಸ್ವಲ್ಪ ಸಮಾಧಾನದಲ್ಲಿ ಕೂತಿದ್ದೆ. ಇನ್ನು ನಾವು ರಾತ್ರಿ ತಲುಪುವಾಗ ತುಂಬ ಲೇಟ್ ಆಯಿತು. ಯಾಕೆ ಅಂತ ಹೇಳಿದರೆ ನಾವು ಬುಕ್ ಮಾಡಿದ್ದ ರೂಮು ನಮಗೆ ಮಿಸ್ ಆಗಿಬಿಡ್ತು. ನಾವು 2-3 ಥರದ ಹೆಸರುಂಟಂತೆ ನಾವು ಬುಕ್ ಮಾಡಿದ ರೂಮಿನಾಗಿದೆ. ಹಾಗೆ ನಮಗೆ ಬುಕ್ ಮಾಡಿ ಕೊಟ್ಟದ್ದು ತುಂಬ ದೂರದ್ದು, ಒಂದು ದೇವಸ್ಥಾನದಿಂದ 10-20 ಕಿಲೋಮೀಟ್ರ್ ಜಾಸ್ತಿನೇ ಇದೆ. ಅಷ್ಟು ದೂರದ ರೂಮು ಬುಕ್ ಮಾಡಿಕೊಟ್ಟಿದ್ರು. ಅದು ನನ್ನ ಹಸ್ಬೆಂಡಿದ್ದು ಪರಿಚಯದವರು ಮಾಡಿಕೊಟ್ಟದ್ದು. ಹಾಗೆ ನೀವು ಇನ್ನೂ ಯಾರಾದರೂ ಹೋಗುವವರಿದ್ದೆ ರೂಮೆಲ್ಲ ಬುಕ್ ಮಾಡುವುದಿದ್ದರೆ ಈ ಥರ ನಾವು ಮಾಡಿದಂಥ ಮಿಸ್ಟೇಕ್ಸನ್ನು ಮಾಡಬೇಡಿ ಅಂತ. ಯಾಕೆಂತ ಹೇಳಿದರೆ ಅಲ್ಲಿ ಹೋಗಿ ಸ್ಟೇ ಆದರೂ ಕೂಡ ಅಷ್ಟು ದೂರದಲ್ಲಿ ರೂಮ್ ಮಾಡಿದರೆ ನಾವು ಬೇಗನೆ ಎದ್ದು ಹೊರಡಬೇಕಾಗ್ತದೆ. ಇನ್ನು ನಾನು, ಅಕ್ಕನ ಮಗಳು, ಅಮ್ಮ ಎಲ್ಲ ಬೇಗನೆ ಎದ್ದು ರೆಡಿ ಆದ್ವಿ. ನಾವೆಲ್ಲ ರೆಡಿ ಆದ ನಂತರ ಅಣ್ಣ ಮತ್ತು ನನ್ನ ಹಸ್ಬೆಂಡ್ ಹಾಗೆ ಮಗನೆಲ್ಲ ಅವರೆಲ್ಲ ಎದ್ದು ಅವರ ಕೂಡ ರೆಡಿ ಆದರು. ಅವರಿಗೇನು 5-10 ನಿಮಿಷದಲ್ಲಿ ಪಟ ಅಂತ ರೆಡಿ ಆಗಿಬಿಡ್ತಾರೆ. ನಮಗೆ ಹೆಣ್ಮಕ್ಳಿಗೇನೆ ಅಲ್ವಾ ಲೇಟ್ ಹೊರಡಲಿಕ್ಕೆ. ಹಾಗೆ ನಾವು ಬೇಗ ಎದ್ದು ರೆಡಿಯಾಗಿದ್ವಿ. ಇನ್ನು ದೇವಸ್ಥಾನ ಎಲ್ಲಿ ಅಂತ ಕೂಡ ನಮಗೆ ಗೊತ್ತಿರಲಿಲ್ಲ. ದೇವಸ್ಥಾನದ ಹತ್ರನೇ ನಿಂತ್ಕೊಂಡು ದೇವಸ್ಥಾನ ಎಲ್ಲಿ ಅಂತ ಹೋಗ್ತಾ ಕಾರನ್ನು ರೈಟಿಗೆ ಟರ್ನ್ ಮಾಡುವುದು, ಲೆಫ್ಟಿಗೆ ಟರ್ನ್ ಮಾಡಿ ನಿಂತ್ಕೊಂಡು ನೋಡ್ತಾ ಇದ್ದೇವೆ ದೇವಸ್ಥಾನ ಎಲ್ಲಿದೆ ಅಂತ. ನೋಡಿದರೆ ಹಿಂದ್ಗಡೆನೇ ದೇವಸ್ಥಾನ ಇತ್ತು. ಹಾಗೆ ಹಾಗೂ ದೇವಸ್ಥಾನಕ್ಕೆ ತಲುಪಿದ್ವಿ. ಕಾರನ್ನೆಲ್ಲ ಪಾರ್ಕ್ ಮಾಡಿ ದೇವಸ್ಥಾನದ ಒಳಗೆ ಹೋದ್ವಿ. ಇನ್ನು ನಾವು ಇಲ್ಲಿಗೆ ಯಾಕೆ ಬಂದದ್ದು ಹೇಳಿದರೆ ನನ್ನ ಮಗನದು ಅಕ್ಷರಾಭ್ಯಾಸ ಮಾಡಿಸಲಿಕ್ಕಿತ್ತು, ಹಾಗೆ ಬಂದದ್ದು. ಇನ್ನು ಹೂವು, ಹಣ್ಣು, ಕಾಯಿ ಅದೆಲ್ಲ ಪೂಜೆ ಸಾಮಗ್ರಿ ಎಲ್ಲ ತಗೊಂಡು ಒಳಗಡೆ ಹೋದ್ವಿ. ನಾವು ದೇವಸ್ಥಾನದ ಒಳಗೆ ಹೋಗಿ ದರ್ಶನ ಹಾಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ನಂತರ ಈ ಕಡೆ ಬಂದು ಅಕ್ಷರಾಭ್ಯಾಸಕ್ಕೆ ಹೋದ್ವಿ. ಅಲ್ಲಿ ಅವನು ಫ್ರೀಯಾಗಿ ಆಟ ಆಡ್ಕೊಂಡಿದ್ದ. ಇನ್ನು ಮೊದಲಿಗೆ ಅಕ್ಕಿ ತಟ್ಟೆ ಮತ್ತು ಸ್ಲೇಟನ್ನು ಕೊಡ್ತಾರೆ. ಅಕ್ಕಿ ತಟ್ಟೆಯಲ್ಲಿ ಅರಿಶಿಣದ ಕೊಂಬು ಅದರಿಂದ ಬರೆಸಲಿಕ್ಕೆ ಮೊದಲಿಗೆ ಹೇಳ್ತಾರೆ, ಒಂದು 2-3 ಥರದ ವರ್ಡ್ಸ್ ಎಲ್ಲ ಹೇಳ್ತಾರೆ, ದೇವರದ್ದು ನಾಮಗಳು ಹೇಳ್ತಾರೆ. ಅದನ್ನು ನಾವು ಬರಿಬೇಕು. ಅದನ್ನು ಅಳಿಸ್ಲಿಕ್ಕಿಲ್ಲ. ಅಕ್ಕಿ ಮೇಲೆ ಬರಿಬೇಕಾದ್ರೆ ಅದರ ಮೇಲೆ ಬರಿಸ್ತಾ ಹೋಗಬೇಕು. ಕೈ ಹಿಡ್ಕೊಂಡು ಬರಿಸ್ತಾ ಇದ್ದೆ.
ಫಸ್ಟಿಗೆ ಸಮಾಧಾನದಲ್ಲಿದ್ದ. ಆ ಕಡೆ ಬೇರೆ ಮಕ್ಕಳೆಲ್ಲ ಅಳ್ತಾ ಇದ್ವಲ್ಲ, ಹಾಗೆ ಅದನ್ನು ನೋಡಿಕೊಂಡು ಇವನು ಕೂಡ ಮತ್ತೆ ಹಠ ಮಾಡಲಿಕ್ಕೆ ಶುರು ಮಾಡಿದ್ದ, ಬಿಡು ನಾನು ಒಬ್ಬನೇ ಬರಿತೇನೆ ಅಂತ. ಅಕ್ಕಿ ಮೇಲೆ ಬರೆದಾದ ನಂತರ ಸ್ಲೇಟಲ್ಲಿ ಬರೀಲಿಕ್ಕೆ ಹೇಳ್ತಾರೆ. ಅದೇ ವರ್ಡನ್ನು ಸ್ಲೇಟಲ್ಲಿ ಕೂಡ ಬರೀಲಿಕ್ಕೆ ಹೇಳ್ತಾರೆ. ಸ್ಲೇಟಲ್ಲಿ ಕೂಡ ಹಾಗೆ ಫಸ್ಟಿಗೆ ಸಮಾಧಾನದಲ್ಲೇ ಇದ್ದ. ಬರೆಸ್ತಾ ಮತ್ತೆ ಬಿಡು ನಾನೇ ಬರಿತೇನೆ ಅಂತ ತುಂಬ ಹಠ ಮಾಡಿದ, ಅಳಲಿಕ್ಕೆ ಶುರು ಮಾಡಿದ. ಕೈ ಕೊಡ್ತಾನೇ ಇರಲಿಲ್ಲ, ಬರಿಸ್ಬೇಕಂತ ಹೇಳಿದರೆ ಕೈ ಕೊಡ್ತಾನೇ ಇರಲಿಲ್ಲ. ಹಾಗೂ ಈಗ ಕಷ್ಟಪಟ್ಟು ಒಂದು 4 ವರ್ಡ್ಸ್ನೆಲ್ಲ ನಾನು ಬರೆಸಿದೆ. ಮತ್ತೆ ಕೇಳ್ತಾ ಇರಲಿಲ್ಲ. ಒಂದು ಸೈಡಲ್ಲಿ ಬರೆದಾದ ನಂತರ ಭಟ್ರು ಬಂದು ಹೇಳ್ಕೊಡ್ತಾಯಿದ್ರು, ಈ ಥರ ಬರೆಸಿ ಅಂತ. ನಂತರ ಒಂದು ಸೈಡಲ್ಲಿ ಬರೆದ ನಂತರ ಇನ್ನೊಂದು ಸೈಡ್ ಸ್ಲೇಟಲ್ಲಿ ಅ ಆ ಇ ಈ ಬರೆಸಲಿಕ್ಕೆ ಹೇಳ್ತಾರೆ. ಅದು ಕೂಡ ಸ್ವಲ್ಪ ಬರೆಸಿ ಆಗುವಾಗಲೇ ಮತ್ತೆ ಫುಲ್ ಅಳಲಿಕ್ಕೆ ಶುರು ಮಾಡಿದ, ಬಿಡು ಅಂತ. ಹಾಗೆ ನೋಡಿ ತುಂಬ ಜನ ಇದ್ದರು, ತುಂಬ ಜನ ಇದ್ದಾರೆ. ನಮಗೆ ಸೆಕೆಂಡ್ ರೌಂಡ್ ಸಿಕ್ತು. ಫಸ್ಟಿದು ಅದರಲ್ಲೂ ಕೂಡ ಅಷ್ಟೇ ಜನ ಇದ್ದರು. ನಾವು ಹಾಗೆ ಮಾಡಿ ಬರೆಸ್ದೆ, ಮತ್ತೆ ಬಿಟ್ಬಿಟ್ಟೆ. ಫಸ್ಟ್ ಬರೆಯುವಾದ ಕಾರಣ ಏನೇನೋ ಗೀಚಿದ್ರೆ ಆಗೋದಿಲ್ಲ ಅಲ್ಲ, ಸಮಾಧಾನ ಇರಲಿಲ್ಲ. ಹಾಗಾಗಿ ನಾನು ಕಷ್ಟಪಟ್ಟು ಬರೆಸಿದೆ. ನಂತರ ಬಿಟ್ಬಿಟ್ಟೆ, ಇರಲಿ ಅವನಷ್ಟಕ್ಕೆ ಏನಾದರೂ ಬರೀಲಿ ಅಂತೇಳಿ ಬಿಟ್ಬಿಟ್ಟೆ. ಮತ್ತು ಅವನಿಗೆ ಸಮಾಧಾನ ಆಯಿತು, ಅವನನ್ನೇ ಗೀಚಲಿಕ್ಕೆ ಬಿಟ್ಟ ಕಾರಣ ಸಮಾಧಾನ ಆಯಿತು. ನಂತರ ಬರೆಸಿ ಎಲ್ಲ ಆದ ನಂತರ ಪ್ರಾರ್ಥನೆಯನ್ನು ಮಾಡಲಿಕ್ಕಿತ್ತು. ಪ್ರಾರ್ಥನೆ ಎಲ್ಲ ಮಾಡಿ ಆದ ನಂತರ ಪ್ರಸಾದವನ್ನೆಲ್ಲ ತಗೊಂಡು ನಂತರ ಅಲ್ಲಿಂದ ಹೊರಗಡೆ ಬಂದ್ವಿ. ಅಲ್ಲೇ ಮತ್ತೆ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡ್ವಿ. ಅಕ್ಷರಾಭ್ಯಾಸ ಮಾಡಿಸಿದಲ್ವ, ಹಾಗೆ ಅದರದ್ದು ಫೋಟೋಸು ವೀಡಿಯೋಸು, ಹಾಗೆ ನಾವು ಫ್ಯಾಮಿಲಿ ಹೋದದ್ದು ಅದರದ್ದು ಫೋಟೋಸ್ ಎಲ್ಲ ಸ್ವಲ್ಪ ತಗೊಂಡ್ವಿ. ಹೊರಗಡೆ ಬಂದ ನಂತರ ಫುಲ್ ಸಮಾಧಾನದಲ್ಲಿದ್ದ. ಹಾಗೆ ಹೀಗೆ ಹೋದಾಗ ಅವನಿಗೆ ಅಷ್ಟು ಕಿರಿಕಿರಿ ಅಂತ ಅನ್ನಿಸೋದಿಲ್ಲ, ಅಳುವುದಿಲ್ಲ, ಮಾಡುವುದಿಲ್ಲ. ಅದರಲ್ಲಿ ಮಾತ್ರ ಹಠ ಅಷ್ಟೇ, ನಾನೇ ಬರಿತೇನೆ, ಕೈ ಹಿಡಿದು ಬರೆಸಬಾರ್ದು ಅಂತ ಹೇಳುವಂಥದ್ದು ಹಠ ಅವನಿಗೆ ಅಷ್ಟೇ. ಫುಲ್ ಸಮಾಧಾನದಲ್ಲಿದ್ದ. ಮತ್ತು ಅಲ್ಲೇ ದೇವಸ್ಥಾನ ಪೂರ್ತಿಯಾಗಿ ಹೋದ್ವಿ ನಾವು ಹೋಗಿದ್ದ ದಿನ ಏನು ವಿಶೇಷ ಅಂತ ಹೇಳಿದರೆ ಶುಕ್ರವಾರ, ಒಳ್ಳೆಯ ದಿವಸ. ಹಾಗೆ ಅಲ್ಲಿದ್ದು ಸ್ವಾಮೀಜಿ ಗುರುಗಳದ್ದು ಹುಟ್ಟಿದ ದಿನ ಇತ್ತು. ಹಾಗೇನು ವಿಶೇಷವಾಗಿ ಪೂಜೆ ಎಲ್ಲ ನಡೀತಾ ಇತ್ತು. ಡೈಲಿ ಇರ್ತದೆ ಅಂತೆಲ್ಲ ಗೊತ್ತಿಲ್ಲ. ರಾಮಮಂತ್ರ ಜಪ, ಹಾಗೆ ಸ್ವಾಮೀಜಿ ಬರುವವರಿದ್ದರು. ನಾವು ಅಷ್ಟೊತ್ತು ನಿಲ್ಲಿಲ್ಲ. ನಂತರ ಅಲ್ಲಿಂದ ನಾವು ಹೊರಟ್ವಿ. ಹೊರನಾಡಿಗೆ ಹೋಗಲಿಕ್ಕಿತ್ತು ದೇವಸ್ಥಾನಕ್ಕೆ. ನಂತರ ಅಲ್ಲಿಂದ ನಾವು ಹೊರಟ್ವಿ. ಅಲ್ಲೇ ಹೊರಗಡೆ ಒಂದು ಹೋಟೆಲ್ ಇತ್ತು, ಅಲ್ಲಿ ತಿಂಡಿನ ತಿಂದ್ಕೊಂಡು ತುಂಬ ಹಸಿವಾಗ್ತಿತ್ತು. ನಂತರ ಇವಾಗ ಹೊರನಾಡಿಗೆ ತಲುಪಿದ್ವಿ. ಅಲ್ಲಿ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಾಯಿತು. ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು, ತುಂಬಾ ಖುಷಿ ಆಯಿತು. ನಂತರ ಹೊರಗಡೆ ಬಂದು ಸ್ವಲ್ಪ ಪರ್ಚೇಸ್ ಎಲ್ಲ ಇತ್ತು. ಪರ್ಚೇಸ್ ಎಲ್ಲ ಮಾಡಿಕೊಂಡು ದೇವಸ್ಥಾನದ ಪಕ್ಕದಲ್ಲಿ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತು ನಂತರ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಸ್ವಲ್ಪ. ನಂತರ ಅಲ್ಲಿಂದ ಹೊರಟ್ವಿ. ಮಳೆ ಕೂಡ ಸಿಕ್ತು ನಮಗೆ. ಹಾಗೆ ಇನ್ನೊಂದು ಕಡೆ ಗಾಡಿಯನ್ನು ನಿಲ್ಲಿಸಿ ಚಹಾ ಎಲ್ಲ ಕುಡಿದುಕೊಂಡು, ವೆದರಿಗೆ ಸೂಪರಾಗಿರುತ್ತಲ್ಲ, ಚಹಾ ಎಲ್ಲ ಕುಡಿದುಕೊಂಡು ಅಲ್ಲಿಂದ ಹೊರಟ್ವಿ. ನಂತರ ಬರ್ತಾ ನೇಚರೆಲ್ಲ ತುಂಬ ಬ್ಯೂಟಿಫುಲ್ ಆಗಿತ್ತು, ತುಂಬಾ ಇಷ್ಟ ಆಯಿತು. ಹಾಗೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಫೋಟೋಸ್ ಎಲ್ಲ ತೆಗೆದುಕೊಂಡು ನಾನು ನೋಡಿದಂಥ ನೇಚರ್ ಬ್ಯೂಟಿನ ನಿಮಗೂ ತೋರಿಸುವ ಅಂತ ಹೇಳಿ ಒಂದೊಂದು ವೀಡಿಯೋನ ಮಾಡಿಕೊಂಡೆ. ಇನ್ನು ಮನೆಗೆ ತಲುಪುವಷ್ಟರಲ್ಲಿ ತುಂಬಾ ಲೇಟಾಗಿತ್ತು. ಇನ್ನು ರಾತ್ರಿದ್ದೆಲ್ಲ ಅಡುಗೆ ಆಗಬೇಕಿತ್ತಲ್ಲ, ಹಾಗೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಮನೆಗೆ ಹೋಗಿ ಅಣ್ಣ ಮತ್ತು ಬೀನ್ಸ್ ಪಲ್ಯನ ಮಾಡಿಕೊಂಡೆ ರಾತ್ರಿ ಊಟಕ್ಕೆ. ಇನ್ನು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವ್ಲಾಗ್ನ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು, ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.